ಆಸೆಯ ಬೀಜ ಬಿತ್ತಿದಂತಿದೆ ದೇವಿ. ಸ್ವಾಮಿ, ಹೆಣ್ಣು ಮಕ್ಕಳ ಮನಸ್ಸಿನಲ್ಲಿ ಆಸೆಯನ್ನು ಬಿತ್ತುವ ಅವಶ್ಯಕತೆ ಇಲ್ಲ. ಬರಡು ಭೂಮಿಯಲ್ಲಿ ಕಳೆ ಬಂದಂತೆ ಹೆಣ್ಣು ಮಕ್ಕಳ ಮನಸ್ಸಿನಲ್ಲಿ ಆಸೆ ಎಂಬುದು ಸ್ವಾಭಾವಿಕ. ಗಿರಿಜಾಳಂಥ ಎಷ್ಟೋ ಹೆಣ್ಣು ಮಕ್ಕಳು ಮನಸ್ಸಿನಲ್ಲಿ ಆಸೆ ಇಟ್ಟುಕೊಂಡು ಎಂದಾದರೊಂದು ದಿನ ನನಸಾಗಬಹುದೆಂದು ನಂಬಿ ಬದುಕುತ್ತಿರುತ್ತಾರೆ. ಇಂಥ ಎಷ್ಟೋ ಮಧ್ಯಮ ವರ್ಗದ ಹೆಣ್ಣು ಮಕ್ಕಳಿಗೆ ಹಣಕಾಸಿನ ವಿಚಾರದಲ್ಲಿ ಬೆಂಬಲ ಬೇಕಿದೆ. ಅದು ತಮ್ಮ ಜೀವನದ ಸುಖಕ್ಕಾಗಿ ಅಲ್ಲ, ತಮ್ಮ ಮನೆಯವರ ಉದ್ಧಾರಕ್ಕಾಗಿ. ಅಷ್ಟೇ ಅಲ್ಲ, ಅವರು ಮಾಡುವ ಕೆಲಸಕ್ಕೆ, ತ್ಯಾಗಕ್ಕೆ, ಸೇವೆಗೆ ಒಂದು ಸಣ್ಣ ಮೆಚ್ಚುಗೆ ಬೇಕಿದೆ. ತನ್ನ ಗಂಡ, ತನ್ನ ಮಕ್ಕಳು, ತನ್ನ ಕುಟುಂಬದವರಿಂದ ಅವರು ಕಡಲಿನಷ್ಟು ಪ್ರೀತಿಯನ್ನು ಬಯಸುವುದಿಲ್ಲ. ಕಡಲೆಯಷ್ಟು ಪ್ರೀತಿ ಸಿಕ್ಕರೂ ಅದರಲ್ಲಿಯೇ ಸಮಾಧಾನ ಪಟ್ಟುಕೊಳ್ಳುತ್ತಾರೆ. ಇದು ಗಿರಿಜಾಳ ಅಂತ ಗೃಹಿಣಿಯರು ಅನುಭವಿಸುತ್ತಿರುವ ನಿಜವಾದ ಜೀವನ. ಹೀಗಿರುವಾಗ ಗಿರಿಜಾಳಿಗೆ ಮೊದಲೇ ಆಸೆ ಎಂಬುದು ಹೇರಳವಾಗಿತ್ತು. ಆ ಆಸೆಗೆ ತಕ್ಕಂತೆ ನಾನು ವರವನ್ನು ಕೊಟ್ಟೆ. ಈಗ ಆ ಆಸೆ ಅತಿ ಆಸೆಯಾಗಿ ಬದಲಾಗಿದೆ. ನಿಮ್ಮ ಪ್ರಾಮಾಣಿಕ ಸ್ನೇಹಿತನ ಮನೆ ದುರಾಸೆಯಿಂದ ಹೇಗೆ ಬದಲಾಗುವುದೆಂಬುದನ್ನು ನೀವೇ ನೋಡಿ. ಇದು ಸಾಧ್ಯವೇ ಇಲ್ಲ. ನಿಮ್ಮ ಸ್ನೇಹಿತನ ಮೇಲೆ ಅಷ್ಟೊಂದು ನಂಬಿಕೆಯೇ? ಖಂಡಿತವಾಗಿಯೂ ದೇವಿ. ಆ ನಂಬಿಕೆ ಇರದಿದ್ದರೆ ಈ ನಿಮ್ಮ ಪ್ರಭು ಆ ಸ್ನೇಹಿತನ ಸ್ನೇಹ ಬಯಸಿ ಭೂಮಿಗೆ ಬರುತ್ತಲೇ ಇರಲಿಲ್ಲ. ನೋಡೋಣ, ಈ ಸವಾಲಿನಲ್ಲಿ ಗೆಲುವು ನಿಮ್ಮದೋ ಅಥವಾ ನನ್ನದೋ ಎಂಬುದನ್ನು ನೀವೇ ನೋಡಿ. ಇಲ್ಲಿ ಗೆಲುವು ನಮ್ಮಿಬ್ಬರದ್ದು ಅಲ್ಲ. ಮತ್ತೆ ಶಿವಪ್ರಸಾದನದ್ದ? ಈ ಗೆಲುವು ಕೇವಲ ಶಿವಪ್ರಸಾದನದ್ದಲ್ಲ, ಅವನ ಇಡೀ ಕುಟುಂಬದ್ದಾಗಬೇಕು. ಏಕೆಂದರೆ ನನ್ನ ಸ್ನೇಹಿತ ಶಿವಪ್ರಸಾದನ ಮನೆ ಕೇವಲ ಮನೆಯಲ್ಲ, ಅದೊಂದು ಪುಟ್ಟ ಕೈಲಾಸ. ಇದು ನನ್ನ ಸವಾಲಿನ ಮೇಲೆ ನಿಮಗೆ ಮತ್ತೊಂದು ಸವಾಲು. ನೋಡಿಯೇ ಬಿಡೋಣ. ಇಂದು ಸಿಕ್ಕ ಸೀರೆಗೆ ಮನಸೋತು ನಿಮ್ಮ ಸ್ನೇಹಿತನ ಪತ್ನಿ ಗಿರಿಜಾ ನಾಳೆ ಮತ್ತೆ ನನ್ನನ್ನು ಹುಡುಕಿಕೊಂಡು ಬಂದೇ ಬರುತ್ತಾಳೆ. ಅಲ್ಲಿಂದ ನಾನು ನನ್ನ ಸವಾಲಿನಲ್ಲಿ ಗೆಲ್ಲುತ್ತಾ ಹೋಗುತ್ತೇನೆ. ದುರ್ಗಾ ಅವ್ರೆ, ಏನ್ರಿ ಇದ್ ಪವಾಡ? ನಂಗೆ ನಂಬಕ್ಕೆ ಆಗ್ತಾ ಇಲ್ಲ. ನಮ್ಮ ಯಜಮಾನ್ರಿಗೆ ಒಂದ್ ಖರ್ಚಿಫ್ ಕೇಳಿದ್ರೆ ಬಜೆಟ್ ನೋಡಿ ಈ ತಿಂಗಳು ಬೇಡ ಮುಂದಿನ ತಿಂಗಳು ತಗೊಳ್ಳುವಂತೆ ಅಂತ ಹೇಳ್ತಿದ್ರು. ಅಂಥದ್ರಲ್ಲಿ ನಾನ್ ಮನೆಗೆ ಹೋಗೋ ಅಷ್ಟರಲ್ಲಿ 8,000 to 10,000 ರೂಪಾಯಿ ರೇಷ್ಮೆ ಸೀರೆ ತಂದಿಟ್ಬಿಟ್ಟಿದ್ದಾರೆ. ನಮ್ಮ ಮಾವಂಗೆ ರೇಷ್ಮೆ ಪಂಚೆ, ಶರ್ಟು. ಅಪ್ಪ, ಹಾಗಾದ್ರೆ ಈಗ ನಿನಗೆ ಈ ದೇವಿ ಮೇಲೆ ನಂಬಿಕೆ ಬಂದಿರ್ಬೇಕಲ್ಲ? ನಂಬಿಕೆ ಬರೋದು ಅಷ್ಟು ಸುಲಭನಾ? ನಾವು ಮೊದಲೇ ಮಿಡ್ಲ್ ಕ್ಲಾಸ್ ಜನ. ಡೌಟ್ ಕ್ಲಿಯರ್ ಆಗೋವರೆಗೂ ಯಾರನ್ನೂ ನಂಬಲ್ಲ, ಏನೂ ನಂಬಲ್ಲ. ಅಕಸ್ಮಾತ್ ಕಾಕತಾಳಿ ಆಗಿದ್ರೆ ಅದಕ್ಕೆ ಮತ್ತೆ ದೇವಸ್ಥಾನಕ್ಕೆ ಬಂದೆ. ಹಾಗಿದ್ರೆ ಇವತ್ ಏನೇನ್ ಕೇಳ್ಕೊಂಡೆ? ಸುಮ್ನೆ ಚಿಕ್ಕ ಪುಟ್ಟದ್ನೆಲ್ಲ ಕೇಳ್ಕೊಂಡು ದೇವಿಗೆ ತಲೆ ಕೆಡ್ಸೋ ಬದಲು ಹೊಡೆದ್ರೆ ಆನೆನೆ ಹೊಡಿ ಅಂತಾರಲ್ಲ, ಹಾಗೆ ದೊಡ್ಡದನ್ನೇ ಕೇಳ್ಕೊಂಡಿದ್ದೀನಿ. ದೊಡ್ಡದಾ? ಏನೇನು? ಹಣ, ಅಂತಸ್ತು, ಅಧಿಕಾರ. ದೊಡ್ಡವರು, ತಿಳಿದವರು, ಇದ್ರಲ್ಲಿ ಏನೂ ಇಲ್ಲ, ಎಲ್ಲ ಮಾಯೆ ಅಂತ ಹೇಳ್ತಾರೆ. ಅಯ್ಯೋ, ಹೇಳೋರು ಹೇಳಿ. ನನಗೆ ಅಂತಸ್ತು, ಅಧಿಕಾರ ಇದನ್ನೆಲ್ಲ ಅನುಭವಿಸ್ಬೇಕು ಅನ್ನೋ ಆಸೆ ಇದೆ. ಅದಕ್ಕೆ ದೇವಿಗೆ ಅದನ್ನೇ ಕೇಳ್ಕೊಂಡಿದ್ದೀನಿ. ಭಕ್ತಿಯಿಂದ ಪೂಜೆನೂ ಮಾಡಿದ್ದೀನಿ. ಅವಳೇನಾದ್ರೂ ಈಡೇರಿಸ್ಬಿಟ್ರೆ ಆಗ ಅವಳನ್ನ ನಂಬ್ತೀನಿ. ಏನಂತೀರಾ ದುರ್ಗಾ ಅವ್ರೆ? ತಥಾಸ್ತು. ಏನು? ದೇವಿ ನಿನಗೆ ತಥಾಸ್ತು ಅಂತಾಳೆ ಅಂದೆ. ಈಗಾಗ್ಲೇ ನೀನ್ ಕೇಳ್ಕೊಂಡಿರೋದೆಲ್ಲ ಈಡೇರಿದೆ ಅಂತ ನನ್ಗನ್ನಿಸ್ತಾ ಇದೆ. ಅಂದ್ರೆ ನಾನ್ ಬೇಡ್ಕೊಂಡಿದ್ದೆಲ್ಲ ಫಲಿಸ್ಬಿಡ್ತಾ? ಗೌರಿ, ಅರ್ಜೆಂಟಾಗಿ ಮನೆ ಬರಕ್ ಹೇಳ್ತಿಲ್ಲ, ಏನ್ ವಿಷಯ? ಅಕ್ಕ ಇಲ್ಲೋಡು. ಏನಿದು? ಆ ದೇವರೇ ಕರುಣಿಸಿಕೊಟ್ಟ ನಿಧಿ, ಕರುಣೆಯ ನಿಧಿ. ನಿಧಿನ ಎಲ್ ಸಿಕ್ತು? ಅಕ್ಕ ಇದು ಸಿಕ್ಕಿದ್ದಲ್ಲ, ಊರಿಂದ ಅಪ್ಪ ಅಮ್ಮ ಕಳ್ಸಿದ್ದು.
ಮಿಡಿ ಉಪ್ಪಿನಕಾಯಿ ಕಳಿಸು ಅಂತ ಅಷ್ಟು ಸಲ ಕೇಳ್ಕೊಂಡ್ರು ಒಂದು ಪ್ಯಾಕೆಟ್ ಉಪ್ಪಿನಕಾಯಿ ಕಳಿಸ್ತಾ ಇರೋ ನಮ್ಮನೆಯಿಂದ ನಿಧಿ ಕಳಿಸ್ತಾರ? ಹೌದಮ್ಮ, ಇದೆಲ್ಲ ನಿಮ್ಮ ಜಮೀನಲ್ಲೇ ಸಿಕ್ಕಿದ್ದಂತೆ. ನಮ್ ಜಮೀನಲ್ಲ. ಗಿರ್ಜಮ್ಮ, ಇನ್ನೊಂದು ವಿಷಯ ಗೊತ್ತಿತ್ತಾ? ಈ ನಿಧಿ ನಿಮ್ಮ ವಂಶಕ್ಕೆ ಸೇರದಂಬ್ರು. ನೀವು ಸಾಮಾನ್ಯದವರಲ್ಲ ಮರ್ರೆ, ರಾಜವಂಶಸ್ತ್ರ. ನಾವು ರಾಜವಂಶಸ್ತ್ರ? ಹಾ, ಅದಕ್ಕೆ ನಂಗೆ ಆಗಾಗ ಚಪ್ಪಾಳೆ ತಟ್ಟಿ ಯಾರಲ್ಲಿ ಅಂತ ಕೂಗ್ಬೇಕು ಅಂತ ಅನ್ಸೋದು. ಆದ್ರೆ ಚಪ್ಪಾಳೆ ತಟ್ಟಿ ಮುಂದಕ್ಕೆ ಹೋಗಿರೋ ಸ್ಟವ್ ರಿಪೇರಿಯವನ್ನ ಕರಿತಾ ಇದ್ದೆ. ಖುಷಿ ಆದಾಗ ಕತ್ತಲಿರೋದನ್ನ ಬಿಚ್ಚಿ ಎಸಿಬೇಕು ಅಂತ ಅನಿಸ್ತಾ ಇತ್ತು. ಆದ್ರೆ ಹಸಿ ಕಸ ಒಣ ಕಸನ ವಿಂಗಡಿಸಿ ಎಸಿತಾ ಇದ್ದೆ. ಆ ತರ ಎಲ್ಲ ಯಾಕೆ ಅನಿಸ್ತಾ ಇತ್ತು ಅಂತ ಇವತ್ತು ಗೊತ್ತಾಯ್ತು. ಗೌರಿ, ಅಂದಾಜಿದೆಲ್ಲ ಎಷ್ಟು ಬೆಲೆ ಬಾಳ್ಬೋದು? ಮಾರ್ಕೆಟ್ ರೇಟಲ್ಲಿ ಇದು ಹೆಚ್ಚು ಕಮ್ಮಿ ಕೋಟಿಗೆ ಬಾಳುತ್ತೆ ಅನ್ಸುತ್ತೆ. ಕೋಟಿನಾ? ಅಮ್ಮ, ಹಾಗಾದ್ರೆ ಇನ್ಮೇಲೆ ನಾವು ಶ್ರೀಮಂತರು? ಇನ್ಮೇಲೆ ಅಲ್ಲ ಕಣೋ, ಇವತ್ತಿಂದಾನೇ ನಾವು ಶ್ರೀಮಂತರು. ನೋಡು ಎಷ್ಟೊಂದು ಗೋಲ್ಡ್ ಇದೆ. ಅಮ್ಮ, ಹಾಗಾದ್ರೆ ನಂಗೆ ರಿಮೋಟ್ ಕಾರ್ ಕೊಡಿಸ್ತೀಯಾ? ರಿಮೋಟ್ ಕಾರಾ? ರಿಮೋಟ್ ಇಟ್ಕೊಳಕ್ ಅದೇನು ಟಿವಿನೇನೋ? ನಿನಗೆ ಒರಿಜಿನಲ್ ಕಾರೇ ಕೊಡಿಸ್ತೀನಿ. ರಿಮೋಟ್ ಜಾಗದಲ್ಲಿ ಡ್ರೈವರ್ನ ಇಟ್ಕೊಂಡು ಓಡಾಡು. ಅಮ್ಮ, ನನ್ಗೇನ್ ಕೊಡಿಸ್ತೀಯಾ? ಓ ನೋಡಮ್ಮ ಗಿರ್ಜಾ, ಏನು ಕೇಳದೆ ನಿನ್ನ ಮಗಳು ಇವತ್ತೇನು ಕೇಳ್ಬಿಟ್ಟಿದ್ದಾಳೆ. ಪ್ರಣಿ ಬಿಡ್ಬೇಡ, ಸಿಕ್ಕಿದ್ದೆ ಸೀರುಂಡೆ ಮಾಡ್ಕೊಂಬಿಡು. ಅಮ್ಮ, ಇನ್ ಮುಂದೆ ಸೀರುಂಡೆ ಅಲ್ಲ ಸೇರುಂಡೆನೆ ಮಾಡ್ಕೊಳ್ಳೋಣ. ಗೌರಿ, ನಾವಿಬ್ರು ಇದ್ರಲ್ಲಿ ಪಾಲ್ ಮಾಡ್ಕೊಳ್ಳೋಣ. ಏನದು ಪಾಲು ಗೀಲು ಅಂತ ಇದ್ದೀರಾ? ಏನ್ ಸಮಾಚಾರ? ರೀ, ನಿಧಿ. ನಿಧಿ? ನಿಧಿ? ಆಹಾ, ಎಲ್ಲಿ ಸಿಕ್ತು? ಶಿವರೇ, ನಮ್ಮ ಮಾವನವ್ರ ತೋಟದಲ್ಲೇ ಸಿಕ್ಕದ್ದು. ಲೆಟ್ಸ್ ಎಂಜಾಯ್. ಏಯ್, ಸುಮ್ಮನೆ ರೀ ಕಾಶಿ ಅವರೇ, ಎಂಜಾಯ್ ಅಂತ ಎಂಜಾಯ್. ನೋಡ್ಗಿರಿ, ನಾವು ಸಿರಿವಂತರಾಗಬೇಕು ಅಂತ ಕನಸು ಕಾಣಬೇಕು. ಆ ಕನಸು ನಿಜ ಆಗ್ಬಿಟ್ರೆ ಅದನ್ನು ಹ್ಯಾಂಡಲ್ ಮಾಡೋ ಕೆಪಾಸಿಟಿ ನಮಗಿರಲ್ಲ. ಇಂಥದ್ದೇನಾದರೂ ಸಿಕ್ಕಿದ್ರೆ ಮೊದಲು ಸರ್ಕಾರದವ್ರಿಗೆ ಒಪ್ಪಿಸ್ಬಿಡ್ಬೇಕು. ಶ್ರಮ ಪಡದೆ ಬರೋ ಹಣ ನಮಗೆ ಬೇಡವೇ ಬೇಡ, ಅಲ್ವೇನಪ್ಪ? ಐ ಸ್ಟ್ಯಾಂಡ್ ವಿತ್ ಮೈ ಸೊಸೆ. ಐ ಸ್ಟ್ಯಾಂಡ್ ವಿತ್ ಮೈ ಅಕ್ಕ. ನಾನು ಯಾವತ್ತಿದ್ರು ಗಿರ್ಜಮ್ಮನ್ ಪಾರ್ಟಿ. ಓ ಮಕ್ಕಳ, ನೀವು? ಆಲ್ವೇಸ್ ಅಮ್ಮ. ಹಣ ಎಂಥವ್ರನ್ನೂ ಬದಲಾಯಿಸುತ್ತೆ ಅಂತ ಗೊತ್ತಿತ್ತು. ಅದು ನಮ್ಮ ಮನೆಯವ್ರ ವಿಷಯದಲ್ಲೂ ನಿಜ ಆಗೋಯ್ತು. ಹಸ್ಬೆಂಡ್ ಪೂರ್ ಫೆಲೋ, ಸಿಲ್ಲಿ ಬಾಯ್. ಇಷ್ಟೆಲ್ಲ ನಿಧಿ ಸಿಕ್ಕಿದೆ ಅಂದ್ಮೇಲೆ ನಾವು ಚಕ್ಕ ಚಕ್ ಅಂತ ಚೇಂಜ್ ಆಗ್ಬೇಕು. ಹೇಳಿ? ಲಕ್ಷ್ಮೀ ಪುತ್ರಿ ಗಿರ್ಜಾವೈಣಿ ಅವರಿಗೆ, ಲಕ್ಷ್ಮೀ ಪುತ್ರಿ ಗಿರ್ಜಾವೈಣಿ ಅವರಿಗೆ, ಕುಬೇರ ಕೋರಿ ಗಿರ್ಜಾವೈಣಿ ಅವರಿಗೆ, ಕುಬೇರ ಕೋರಿ ಗಿರ್ಜಾವೈಣಿ ಅವರಿಗೆ, ಲಕ್ಷ್ಮೀ ಪುತ್ರಿ ಗಿರ್ಜಾವೈಣಿ ಅವರಿಗೆ, ಲಕ್ಷ್ಮೀ ಪುತ್ರಿ ಗಿರ್ಜಾವೈಣಿ ಅವರಿಗೆ. ಹಾಕ್ರಿ ಹಾಕ್ರಿ, ಅಯ್ಯೋ ನನಗಲ್ಲ ಅವ್ರಿಗೆ. ಶಿವಪ್ರಸಾದ್ ಪತಿ ಗಿರ್ಜಾ ಅವರಿಗೆ. ಶಿವಪ್ರ ಪತಿ ಅಲ್ರಿ, ಸತಿ. ಸರಿ ಸರಿ, ಶಿವಪ್ರಸಾದ್ ಅವರ ಸತಿ ಗಿರ್ಜಾ ಅವರಿಗೆ. ಜೈ ಗಿರ್ಜಮ್ಮಂಗೆ ಜೈ. ಕೂಡ ಗಿರ್ಜಾ ಅವರಿಗೆ. ಆಯ್ತು 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 ಆಯ್ತು. ನಿಮ್ಮೆಲ್ಲರ ಪ್ರೀತಿ ಅಭಿಮಾನಕ್ಕೆ ನಾನು ಲಾಂಗ್ ರೂಟ್. ಏನು ಅರ್ಥ ಆಗ್ಲಿಲ್ಲ ಅಂದ್ರು ಇಷ್ಟೆಲ್ಲ ರಿಯಾಕ್ಟ್ ಮಾಡಿದ್ರಲ್ಲ, ಅದಕ್ಕೂ ಚಿರಋಣಿ. ಬಸ್ಯಾ,
ವೈನಿ ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿ. ಎಂಜಾಯ್. ಕೋಟಿ ಕುಳ ಗಿರ್ಜಾ ವೈನಿ ಅವರಿಗೆ. ಮೇಡಮ್, ಈ ಹಾರ ತಂದಿದ್ದು ನಾನು, ಜೋರಾಗಿ ಜೈಕಾರ ಹಾಕಿದ್ದು ನಾನೇ. ನನ್ಗೇನು ಇಲ್ವಾ? ನೋಡಿ, ಇನ್ ಮುಂದೆ ನಮ್ಮ ಮನೆಗೆ ಸ್ಟೀಲ್ ಲೋಟ ಇಟ್ಕೊಂಡು ಬರಬೇಡಿ. ಈ ದುಡ್ಡಲ್ಲಿ ಬೆಳ್ಳಿ ಲೋಟ ತಗೊಂಡು. ಕೋಟಿ ಕುಳ ಗಿರ್ಜಾ ಅವ್ರಿಗೆ, ಕೋಟಿ ಕುಳ ಗಿರ್ಜಾ ಅವ್ರಿಗೆ. ಸೇಮ್ ಓಲ್ಡ್ ಹೌಸ್, ಸೇಮ್ ಓಲ್ಡ್ ಹಸ್ಬೆಂಡ್. ಹಾಯ್ ಹನಿ. ಚಿಲ್ಡ್ರನ್ಸ್ ಅಂಡ್ ಫ್ಯಾಮಿಲಿ. Hi, girls. Hello. Hi, Gijans. ಹಾಯ್. ಹಾಯ್ ಸೊಸೇಸ್. ಇರ್ಬೇಕಿ. ಮಾಂಸು ಗಿರ್ಜಂಸು ಸೊಸೆಸ. ಏನ್ರೋ ಇದು ಜಾತ್ರೆ? Dad, come on, chill. Life is too short. Like Skanda. Live life king size. Like Chikappa. ಕಿಂಗ್ ಸೈಜ್ ಬೆಡ್ ಕೊಡೋಕೆ ಹೋಗ್ತಾ ಇಲ್ಲ ಅಂತ ಕ್ವೀನ್ ಸೈಜಲ್ಲೇ ಮೇಂಟೈನ್ ಮಾಡ್ತಾ ಇದ್ದೀನಿ. ನೀನು ಏನಮ್ಮ ಹೀಗೆ ಹೇಳ್ತಾ ಇದೀಯಾ? ಏನೋ ಇದು ನಿನ್ನ ಅವತಾರ? Latest fashion. ಲೇಟೆಸ್ಟ್ Fashion. No more discussion. ನನ್ನ ಕಂದ ಕಂತೆಗೆ ತಕ್ಕ ಬೊಂಬೆ. ಹಾ, ಕಂತೆಗೆ ತಕ್ಕ ಬೊಂತೆ ಅಲ್ವೇನಪ್ಪ? ದುಡ್ಡು ಬಂದ ತಕ್ಷಣ ಬೊಂತೆ ಬಾಂಬೆ ಆಗೋಯ್ತಾ? ಹೌದು ಶಿವ ಅವರೇ, ದುಡ್ಡಿದ್ರೆ ಬೊಂತೆನ ಬೊಂಬೆನೂ ಮಾಡ್ಬೋದು, ಬಾಂಬೆನ ರಂಬೆನೂ ಮಾಡ್ಬೋದು. ಏನಂತೀಯ ಸ್ಕ್ಯಾಂಡ್? Yes, chicks. ಕರ್ಮ ಕರ್ಮ. ಗಿರಿ, ನಿನ್ನೊಂದು ವಿಷಯ ಹೇಳೋಣ ಅಂತ ಕಾಯ್ತಾ ಇದ್ದೆ ಯಾವಾಗ್ಲಿಂದ. ನನಗೆ ಇವತ್ತು ಆಫೀಸಲ್ಲಿ 1000 ರೂಪೀಸ್ ಇಂಕ್ರಿಮೆಂಟ್ ಬಂತು. ಓನ್ಲಿ 1000? ಹೋಟ್ಲಲ್ಲಿ ಇಡ್ಲಿಗೆ ಚಟ್ನಿ ಜಾಸ್ತಿ ಕೊಟ್ಟ ಅಂತ 1000 ರೂಪೀಸ್ ಟಿಪ್ಸ್ ಕೊಟ್ಟು ಬಂದಿದ್ದೀನಿ. ನೀವ್ ನೋಡಿದ್ರೆ 1000 ರೂಪೀಸ್ ಇನ್ಕ್ರಿಮೆಂಟ್, ಅದು ತಿಂಗಳಿಗೆ. ಚೂಚೂಬಿ. ಗಿರಿ, ದುಡ್ಡು ಬಗ್ಗೆ ಅಷ್ಟು ಹಗುರವಾಗಿ ಮಾತಾಡಬೇಡ. ದುಡ್ಡು ಲಕ್ಷ್ಮಿ. ಬಾಬಾ, ಹೊರಗಡೆ ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಸೌಂಡ್ ಬಂದಿರೋದನ್ನ ನೀವೇ ಕೇಳಿಸ್ಕೊಂಡಿರ್ತೀರಾ. ಕೋಟಿ ಕುಳ ಗಿರಿಜಾ ಅವರಿಗೆ ಜೈ ಅಂದ್ಮೇಲೆ ನಮ್ಮ ಅಕ್ಕನೇ ಲಕ್ಷ್ಮಿ ಅಲ್ವಾ? ಕರೆಕ್ಟಾಗಿ ಹೇಳ್ದೆ ಗೌರಿ. ನಿನ್ ಜೊತೆ ಸ್ವಲ್ಪ ಮಾತಾಡಬೇಕು. ಓ ನೋ, ನನ್ನ ಹತ್ರ ಅದಕ್ಕೆಲ್ಲ ಟೈಮ್ ಇಲ್ಲ. ನಮ್ಮ ಲೈಫಲ್ಲಿ ಆಗ್ಬೇಕಾಗಿರೋ ಚೇಂಜಸ್ಸು ಬೇಜಾನ್ ಇದೆ. ಸೊ ಡೋಂಟ್ ಡಿಸ್ಟರ್ಬ್ ಮೀ. ಮೇಡಮ್, ಇದೆ ನಮ್ಮ ಓಲ್ಡ್ ನ್ಯೂ ಹೌಸ್. ನೈಸ್. ಬನ್ನಿ, ಒಳಗೆ ಬನ್ನಿ. ಇನ್ ಫ್ಯೂ ಡೇಸ್ ಅಷ್ಟೇ ಯು ಲುಕ್ 10 years more younger. ಥ್ಯಾಂಕ್ ಯು. ಏನ್ ಹಿಂಗ್ ನುಗ್ತಾ ಇದ್ದೀರಾ? ಯಾರು ನೀವು? ಅಯ್ಯೋ, ನಾವು ಯಾಕೆ ಗೊತ್ತಾಗ್ಲಿಲ್ವಾ? ಯಾಕೆ ನಿಮ್ಗೆ ಹೆಸರಿಲ್ವಾ? ಓ ಪೋರ್ ಬಾಯ್. ನೋ 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 ನೋ, ಇಟ್ಸ್ ನಾಟ್ ಪೋರ್ ಬಾಯ್, ಇಟ್ಸ್ ಪೋರ್ ಬಾಯ್. ಅದೇ ಬಾಯ್. ನಾನು ಗಿರಿಜಾ, ಗಿರಿ. ಆಮ್ ಐ ರೈಟ್ ಮ್ಯಾಮ್? ಪರ್ಫೆಕ್ಟ್. ಹಾಗೆ ಮಾತಾಡ್ಬೇಕು. ನೀನ್ ಗಿರಿನಾ? ಮತ್ತಿದು? ಗೌರಿ. ಸಿ ಹನಿ, ದುಡ್ಡಿದ್ದವ್ರ ಹತ್ರ ಆರೋಗ್ಯ ಇರಲ್ಲ ಅಂತ ಒಂದು ಮಾತಿದೆ. ಅದಕ್ಕೆ ಫಿಟ್ನೆಸ್ ಮೇಂಟೈನ್ ಮಾಡೋದಕ್ಕೆ ಜಿಮ್ ಸೇರ್ಕೊಳ್ಳಿ ಅಂತ ಇವರೇ ನಮಗೆ ಹೇಳಿದ್ರು. ಇವ್ರ್ಯಾರು? ನಮ್ಮ ಟ್ರೈನು. ಮ್ಯಾಮ್, ದಟ್ಸ್ ನಾಟ್ ಟ್ರೈನ್, ಇಟ್ಸ್ ಟ್ರೈನರ್. ಅದೇ, ನಾನು ವರ್ಲ್ಡ್ ಫೇಮಸ್ ಗ್ರೂಮಿಂಗ್ ಆರ್ಟಿಸ್ಟ್. ಇವರಂತ ಶ್ರೀಮಂತರೆಲ್ಲ ಹೇಗಿರಬೇಕು, ಹೇಗೆ ಬಟ್ಟೆ ಹಾಕ್ಕೋಬೇಕು, ಹೇಗೆ ಕೂತ್ಕೋಬೇಕು, ಹೇಗೆ ನಿಂತ್ಕೋಬೇಕು, ಏನು ತಿನ್ನಬೇಕು, ಇದನ್ನೆಲ್ಲ ಹೇಳ್ಕೊಡೋ ಫೇಮಸ್ ಗ್ರೂಮಿಂಗ್ ಆರ್ಟಿಸ್ಟ್ ನಾನು. ಹೇಗೆ ಕೂತ್ಕೋಬೇಕು, ಹೇಗೆ ನಿಂತ್ಕೋಬೇಕು ಅಂತ ಹೇಳ್ಕೊಡ್ತೀರಾ? ಹೀಗೇ ಬದುಕಬೇಕು ಅಂತ ಯಾರು ಹೇಳ್ಕೊಡಲ್ಲ. ಮೇಡಮ್, ನೀವೇನು ತಲೆ ಕೆಡ್ಸ್ಕೋಬೇಡಿ. ಪೋರ್ ಬಾಯ್, ಜಲಸ್. ಬನ್ನಿ, ನೀವು ಟ್ರೈನ್ ಮಾಡಿ. ಕಮ್, ಲೆಟ್ಸ್ ಗೋ. Okay, now let's start with stretches. 1, control, yes, left leg, control. ಇವತ್ತಿಗೆ ಸಾಕು. Come on, let's have breakfast. ಇದೇ ಇವತ್ತು ನಿಮ್ಮ ಬ್ರೇಕ್ಫಾಸ್ಟ್. Stop. You need to take like this, then like this. ಈ ರೀತಿ ನೈಫ್ನ ತಗೊಂಡು ಈ ರೀತಿ ಕಟ್ ಮಾಡ್ಕೋಬೇಕು. ಈ ರೀತಿ ಫೋರ್ಕ್ನ ತಗೊಂಡು
ಈಗ ದ್ರಾಕ್ಷಿ. ಹೇ ನೋ ನೋ ನೋ, ಈ ರೀತಿ ದ್ರಾಕ್ಷಿನ ತಗೊಂಡು ಸೀಡ್ಸ್ನ ರಿಮೂವ್ ಮಾಡ್ಕೋಬೇಕು. ಗಂಡಿಗೆ ಟೈಮ್ ಕೊಡಲ್ಲ ಅಂತ ಹೇಳ್ಬಿಟ್ರಲ್ಲ. ನನ್ನ ಗಿರಿ ಇಷ್ಟೊಂದು ಬದಲಾಗ್ತಾಳೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಇಲ್ಲ, ದುಡ್ಡು ಬಂದರೆ ಗುಣನೂ ಬದಲಾಗುತ್ತೆ. ದುಡ್ಡಿಗೆ ಅಷ್ಟೊಂದು ಶಕ್ತಿ ಇದೆಯಾ? ತುಂಬಾ ಇದೆ. ದುಡ್ಡಿಲ್ಲ ಅಂದ್ರೆ ದೇವ್ರ ದರ್ಶನ ಮಾಡೋದಕ್ಕೆ ಕ್ಯೂನಲ್ಲಿ ನಿಂತ್ಕೋಬೇಕು. ಅದೇ ದುಡ್ಡಿದ್ರೆ VIP ಎಂಟ್ರಿ, ಡೈರೆಕ್ಟ್ ದರ್ಶನ. ದೇವ್ರೇ ದುಡ್ಡಿಗೆ ಬೆಲೆ ಕೊಡೋವಾಗ ನಾವೆಲ್ಲ ಯಾವ ಲೆಕ್ಕ? ಗಿರಿ, ಯಾಕೆ ಗಿರಿ ಹೀಗೆಲ್ಲ ಮಾತಾಡ್ತಾ ಇದೀಯಾ? ಭಗವಂತನಿಗೆ ಏನಕ್ಕೆ ದುಡ್ಡು? ಭಗವಂತ ದುಡ್ಡು ನೋಡೋದಿಲ್ಲ, ಗುಣ ನೋಡ್ತಾನೆ. ಗುಣ? ಗುಣನ ಕೊಯ್ದು ಉಪ್ಪಿನಕಾಯಿ ಹಾಕಿದ್ರು ಯಾರು ತಗೊಳಲ್ಲ. ಅದೇ ರೋಡಲ್ಲಿ ಹರಿದೋಗಿರೋ ಒಂದು ನೋಟ್ ಸಿಕ್ಲಿ ಅಂಟಿಸ್ಕೊಂಡ್ರಾಯ್ತು ಅಂತ ತಗೊಂಡು ಹೋಗ್ತಾರೆ. ಇದೆ ದುಡ್ಡಿಗಿರೋ ಬೆಲೆ. ಈ ಮನೇಲಿ ಮೂಲೆಗೊಂದೊಂದು AC ಹಾಕಿಸ್ಬೇಕು. ಅಲ್ಲಾಗಿರಿ, ಫ್ಯಾನ್ 2ಕ್ಕೆ ಇಟ್ರೇನೆ ನೆಗಡಿ ಶೀತ ಆಗುತ್ತೆ ಅಂತ ಗುಬ್ರ ಹಾಕೊಂಡು ಮಲ್ಕೊಳ್ಳೋಳು. ಮೂಲೆಗೊಂದು AC-ನ? ಒಂದ್ ನಿಮಿಷ. ಹಲೋ, ಕೋಟಿಕುಳ ಗಿರಿಜಾ ಮಾತಾಡ್ತಿರೋದು, ಹೇಳಿ. ಹೌದಾ, ನಾನಾ? ಖಂಡಿತ ಖಂಡಿತ ಬರ್ತೀನಿ. ಹಾ ರೀ, ನನ್ನನ್ನ ಲೇಡೀಸ್ ಕ್ಲಬ್ ಅಲ್ಲಿ ಪ್ರೆಸಿಡೆಂಟ್ ಆಗಿ ಮಾಡಿದಾರಂತೆ. ಈಗಲೇ ಸನ್ಮಾನನೂ ಮಾಡ್ತಾರಂತೆ. ನಾನು ಹೋಗಿ ಬರ್ತೀನಿ. ಬಾಯ್ ಹನಿ. ಕಾಂಚನ ಜನ ಜನ ಕಾಂಚನ. ಕೋಟಿಕುಳ ಗಿರಿಜಾ ಅವರು ನಮ್ಮನೆ ನೆನಪಾಯ್ತಾ ಅಥವಾ ಅಡ್ರೆಸ್ ಕೇಳ್ಕೊಂಡು ಬಂದ್ರ? ವಾಟ್ ಹ್ಯಾಪನ್? ಮುಚ್ಚ ಬಾಯ್. ನೋಡು, ನೀನೆಲ್ಲಾದ್ರೂ ಹೋಗು, ಹೇಗಾದ್ರೂ ಇರು, ಆದ್ರೆ ನಿನ್ನಿಂದ ನಮ್ಮ ಮನೆಯವ್ರಿಗೆ ತೊಂದರೆ ಆದ್ರೆ ನಾನು ಸಹಿಸಲ್ಲ. ಇವಾಗ ಏನಾಯ್ತು ಅಂತ ಹೀಗೆ ಕೂಗಾಡ್ತಾ ಇದ್ದೀರಾ? ಲೇಡೀಸ್ ಕ್ಲಬ್ ಹೋಗಿದ್ದೆ ತಾನೆ, ಬೇಗ ಬರ್ಬೇಕು ಅನ್ನೋ ಜ್ಞಾನ ಇರಲ್ಲ. ಅಪ್ಪ ಮನೇಲಿ ಒಬ್ಬರೇ ಇರ್ತಾರೆ ತಾನೆ, ಅಟ್ಲೀಸ್ಟ್ ಮಕ್ಕಳಾದ್ರೂ ಮನೇಲಿದ್ರು, ಅವ್ರನ್ನ ಎಲ್ಗೋ ಕಳ್ಸಿದ್ಯಲ್ಲ. ಸಿ ಹನಿ, ವಿ ಆರ್ ರಿಚ್. ಸದ್ಯದಲ್ಲೇ ಹೊಸ ಮನೆ ತಗೋತೀವಿ, ಆಗ ನಿಮಗೂ ಆ ಫೀಲ್ ಬರುತ್ತೆ. ನೋಡಿ, ನಾನು ಲೇಡೀಸ್ ಕ್ಲಬ್ಗೆ ಹೋದೆ, ನೀವು ಆಫೀಸಿಗೆ ಹೋಗಿರ್ತೀರಾ. ಪಾಪ ಮಕ್ಕಳಿಗೆ ಮನೇಲಿ ಬೋರ್ ಆಗಿರುತ್ತೆ. ಅದಕ್ಕೆ ನಾನೇ ಅವ್ರಿಗೆ ಫೋನ್ ಮಾಡಿ ಆನ್ಲೈನಲ್ಲಿ ದುಡ್ಡನ್ನ ಟ್ರಾನ್ಸ್ಫರ್ ಮಾಡಿ ಮಾಲ್ ಸುತ್ತಾಡ್ಕೊಂಬನ್ನಿ ಅಂತ ಕಳಿಸ್ದೆ. ವಾಟ್ ಈಸ್ ದ ಪ್ರಾಬ್ಲಮ್? ಪ್ರಾಬ್ಲಮ್ಮ? ನೋಡಲಿ, ಕಣ್ಬಿಟ್ಟು ನೋಡು, ಅಪ್ಪನಿಗೆ ಹುಷಾರಿಲ್ಲ. ಇಲ್ವಾ? ಆರಾಮಾಗಿ ಇದ್ರಲ್ಲ. ಹೌದ್ರಿ ಗಿರ್ಜಾವಣಿಯವ್ರ, ಶಿವಪ್ಪಣ್ಣರ್ ಹೇಳಕತ್ತಿದ್ ಕರೆ ಐತ್ರಿ. ನಾವೆಲ್ಲ ನಮ್ಮ ಪಾಡಿ ನಾವು ಕೆಲಸ ಮಾಡ್ಕೊಂಡಿದ್ದೀವ್ರಿ. ಇದ್ದಕ್ಕಿದ್ದಂಗ ನಿಮ್ಮ ಮನೆಯೊಳಗ ಯಾರೋ ಬಿದ್ದದ್ ಸೌಂಡ್ ಬಂತ್ರಿ. ಓಡಿ ಬಂದು ನೋಡಿದ್ರ ಅಜ್ಜಾರು ಪ್ರಜ್ಞೆ ತಪ್ಪಿ ಕೆಳಗೆ ಬಿದ್ದಿದ್ರಿ. ನಿಮ್ಗೆ ಎಷ್ಟು ಫೋನ್ ಮಾಡಿದ್ರು ನೀವು ಫೋನೇ ತೆಗಿಲಿಲ್ಲ. ಅದಕ್ಕೆ ಶಿವಣ್ಣಂಗೆ ಫೋನ್ ಮಾಡಿದ್ವಿ. ನಾನು ಟೈಮ್ ಕರೆಕ್ಟಾಗಿ ಕರ್ಕೊಂಡು ಹೋಗಿದ್ದಕ್ಕೆ ಸರಿ ಹೋಯ್ತು. ಇಲ್ಲಾಂತಿದ್ರೆ ಹೆಚ್ಚು ಕಮ್ಮಿ ಆಗಿರೋದು ಅಂತ ಹೇಳಿದ್ರು ಡಾಕ್ಟ್ರು. BP ಶುಗರು ಲೋ ಆಗಿತ್ತು. ದೇವ್ರೆ, ನನ್ನಿಂದ ಎಂತ ತಪ್ಪಾಗೋಯ್ತು ರೀ. ನಡೀರಿ, ಮೊದಲು ಮಾವನ ದೊಡ್ಡ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ. ಎಷ್ಟು ಲಕ್ಷ ಖರ್ಚಾದ್ರೂ ಪರವಾಗಿಲ್ಲ. ಲಕ್ಷ ಖರ್ಚು ಮಾಡ್ತೀಯ? ಅಲ್ಲಾಗಿರಿ, ಇನ್ನೂ ದುಡ್ಡು ಅಂತ ಇದೆಯಲ್ಲ, ನಿನಗೆ ಬುದ್ಧಿನೇ ಬರಲ್ವಾ? ಅಮ್ಮ, ನೀನು ದುಡ್ಡು ಕೊಟ್ಟು ನಮ್ಮನ್ನ ಕಳಿಸ್ದೇ ಇದ್ದಿದ್ರೆ ತಾತಂಗೇನು ಆಗ್ತಾನೆ ಇರಲಿಲ್ಲ. ನಮ್ಗೆ ಈ ದುಡ್ಡು ಆಡಂಬರ ಏನು ಬೇಡ, ನಾವು ಮುಂಚಿನ ಥರನೇ ಇರ್ತೀವಿ. ದೇವ್ರೆ, ನಾನು ಎಂತ ಕೆಲಸ ಮಾಡಿಬಿಟ್ಟೆ. ದುಡ್ಡು ಬಂತು ಅನ್ನೋ ಅಹಂಕಾರದಲ್ಲಿ ಸಂಸಾರನೇ ಮರ್ತುಬಿಟ್ಟೆ. ಇಲ್ಲ, ನನಗೆ ಸಿರುವಂತಿಕೆ ಇದೆಲ್ಲ ಏನು ಬೇಡ. ನನ್ನ ಸಂಸಾರ ಬೇಕು, ನೀವೆಲ್ಲ ಬೇಕು ಅಷ್ಟೇ. ಬೇಡ, ನನಗೆ ಯಾವ ಸಿರುವಂತಿಕೆನೂ ಬೇಡ. ಬೇಡ. ಏನಾಯ್ತು? ಇಷ್ಟೊತ್ತು ನಾನು ಕಂಡಿದ್ದೆಲ್ಲ ನನ್ನ ಭ್ರಮೆನ? ಯಾವುದು ಸತ್ಯ ಅಲ್ವಾ? ದುರ್ಗಾ ಅವ್ರೆ, ನಾನು ದೇವಿ ಹತ್ರ ಬೇಡ್ಕೊಂಡು ನಿಮ್ಮ ಹತ್ರ ಬಂದು ಮಾತಾಡ್ತಾ ನಿಂತ್ಕೊಂಡ. ಇದಕ್ಕಿದ್ದಾಗೆ ನನ್ನ ಜೀವನ ಪೂರ್ತಿ ಬದಲಾಗ್ಬಿಟ್ಟಿದೆ ಅಂತ ಅನ್ಸ್ಬಿಡ್ತು.
ನಾನು ಈಗಲೇ ಹೋಗಿ ದೇವಿ ಹತ್ರ ಬೇಡ್ಕೋತೀನಿ. ನಂಗೀಗ ಹಣ, ಆಸ್ತಿ, ಅಂತಸ್ತು, ಅಧಿಕಾರ ಏನು ಬೇಡ. ನನಗೆ ಬೇಕಾಗಿರೋದು ನೆಮ್ಮದಿ ಅಷ್ಟೇ. ಗಿರ್ಜಾ, ನಿನಗೆ ನೆಮ್ಮದಿ ಒಂದಿದ್ರೆ ಸಾಕಾ? ಯಾಕೆ ನಿನ್ನ ನಿರ್ಧಾರನ ಬದಲಾಯಿಸ್ತಿದ್ಯಾ? ಪ್ರಪಂಚದಲ್ಲಿ ಹಣ ಕೊಟ್ಟರೆ ಏನು ಬೇಕಾದರೂ ತಗೋಬಹುದು, ನೆಮ್ಮದಿ ಒಂದನ್ನು ಬಿಟ್ಟು. ಅಂಥದ್ರಲ್ಲಿ ನೆಮ್ಮದಿನೇ ಸಿಕ್ಕಿದೆ ಅಂದರೆ ಹಣ, ಆಸ್ತಿಗಿಂತ ದೊಡ್ಡದೇನೋ ನಮ್ಮ ಹತ್ರ ಇದೆ ಅಂತ ತಾನೇ ಅರ್ಥ. ನಾವು ಮಿಡ್ಲ್ ಕ್ಲಾಸ್ ಜನ. ನನ್ನ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅಂತ ನನ್ನ ಮನಸ್ಸು ಆಗಾಗ ಚಂಚಲ ಆಗುತ್ತೆ. ಆದರೆ ನನ್ನ ಸಂಸಾರ ನನ್ನ ಮೇಲಿಟ್ಟಿರೋ ವಿಶ್ವಾಸಕ್ಕಿಂತ, ನನ್ನ ಕುಟುಂಬದ ನೆಮ್ಮದಿಗಿಂತ ನನಗಿನ್ನು ಏನು ಮುಖ್ಯ ಅಲ್ಲ. ಆ ಭಗವಂತ ಕೊಡೋವಾಗ ಕೊಟ್ಟೆ ಕೊಡ್ತಾನೆ. ಕೊಟ್ಟಿರೋದನ್ನ ಒಂದ್ ವೇಳೆ ಕಿತ್ಕೋತಾನ, ಪರವಾಗಿಲ್ಲ. ನಾವು ಮರದ ಕೆಳಗಡೆ ವಾಸ ಮಾಡೋ ಮನೆಯವರೆಲ್ಲ ನನಗೋಸ್ಕರ ಕಾಯ್ತಿರ್ತಾರೆ. ನಮ್ಮ ಮನೆ ಶಂಕರ್ಪುರದಲ್ಲಿದೆ. ಮನೆ ಹೆಸರು ಶಿವಕೃಪಾ ಅಂತ. ಆ ಕಡೆ ಬಂದಾಗ ಮರಿದೆ ನಮ್ಮ ಮನೆಗೆ ಬನ್ನಿ. ನಾನು ಬರ್ತೀನಿ. ದೇವಿ, ನನ್ನ ಸ್ನೇಹಿತ ಶಿವಪ್ರಸಾದನ ಸಂಸಾರ ಸನ್ಮಾರ್ಗವನ್ನು ಎಂದಿಗೂ ಬಿಡುವುದಿಲ್ಲ ಎಂದು ಈಗ ತಿಳಿಯುತ್ತೆ. ಅದ್ಭುತ, ಅತ್ಯದ್ಭುತ. ಈ ನಮ್ಮ ಸೃಷ್ಟಿಯಲ್ಲಿ, ಕಲಿಯುಗದ ಭೂಲೋಕದಲ್ಲಿ ಇಷ್ಟು ಒಳ್ಳೆ ನರಮಾನವರು ಇರೋದಕ್ಕೆ ಹೇಗೆ ಸಾಧ್ಯ ಸ್ವಾಮಿ? ಅದೇ ಕಾರಣಕ್ಕಾಗಿ ನನ್ನ ಸ್ನೇಹಿತನನ್ನು ಹುಡುಕಿಕೊಂಡು ನಾನು ಭೂಮಿಗೆ ಬರಬೇಕಾಯಿತು. ಅಂತೂ ನಿಮ್ಮ ಸವಾಲಿನಲ್ಲಿ ನೀವೇ ಗೆದ್ದಿರಿ. ಇನ್ನು ನೀವು ನಿಮ್ಮ ಭಕ್ತ ಶಿವಪ್ರಸಾದನನ್ನು ಭೇಟಿ ಮಾಡಲು ಭೂಲೋಕಕ್ಕೆ ಬಂದರೂ, ಅವನಿಗೆ ಸಮಯ ಕೊಟ್ಟರೂ, ನಮಗೆ ಸಮಯ ಕೊಡದೇ ಹೋದರೂ ನಾವು ಏನೂ ಕೇಳುವಂತಿಲ್ಲ, ಅಲ್ಲವೇ? ಇಷ್ಟೊಂದು ಸಂಕಟ ಪಡುವ ಅಗತ್ಯ ಇಲ್ಲ ದೇವಿ. ಇದಕ್ಕೊಂದು ಪರಿಹಾರವಿದೆ. ಪರಿಹಾರವೇ? ಏನದು? ನೀವು ನನ್ನೊಂದಿಗೆ ಭೂಲೋಕಕ್ಕೆ ಬಂದು ನನ್ನ ಸ್ನೇಹಿತ ಶಿವಪ್ರಸಾದನೊಂದಿಗೆ ಸಮಯ ಕಳೆದರಾಯಿತು. ಪ್ರಭು ಇಚ್ಛೆಯಂತೆಯೇ ಆಗಲಿ. ಕೇವಲ ಶಿವಪ್ರಸಾದ್ ಮಾತ್ರವಲ್ಲ, ಅವನಂತಹ ಸನ್ಮಾರ್ಗದಲ್ಲಿರುವ ಪ್ರತಿಯೊಬ್ಬರ ಮನೆಗೂ ನಾವು ಬರುತ್ತೇವೆ. ಒಳ್ಳೆತನವೆಲ್ಲಿರುತ್ತೋ ನಾವಿಬ್ಬರೂ ಸದಾ ಅಲ್ಲಿರುತ್ತೇವೆ.